ಊಟ ಮಾಡು ಬಾ ಶಾಲು, ಟೈಮ್ ಆಯಿತು. ಇನ್ನೂ ಫೋನ್ ಇಟ್ಕೊಂಡು ಕೂತಿದ್ಯಲ್ಲ, ನಿನಗೇನು ಹೇಳ್ಬೇಕು ಹೇಳು. ನಂಗೆ ಇವಾಗ ಹಸಿವಿಲ್ಲ ಅಮ್ಮ, ಆಗಲೇ ತಿಂಡಿ ತಿನ್ನಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ನಾನು ಬರ್ತೀನಿ, ಹೋಗು ನೀನು. ಅಪ್ಪ ಬಂದರೆ ಬೈತಾರೆ, ಯಾಕೆ ಶಾಲುಗೆ ಇನ್ನೂ ಊಟ ಕೊಟ್ಟಿಲ್ಲ ಅಂತ. ನೀನು ನನ್ನ ಬೈಸ್ಬೇಡ, ಬಾ ಊಟ ಮಾಡು. ಎಷ್ಟು ಸಲ ಹೇಳ್ಬೇಕು ನಿನಗೆ, ಫೋನಲ್ಲಿ ಇಡು, ಬಾ ಇಲ್ಲಿ ನೀನು. ನಾನು ಬರ್ತೀನಿ, ಹೋಗಮ್ಮ ನೀನು. ಅದೇನು ಹೇಳೋದನ್ನೇ ಎಷ್ಟು ಸಲ ಹೇಳ್ತೀಯ. ಏನಾದರೂ ಮಾಡ್ಕೊ, ನಿಮ್ಮಪ್ಪ ಬಂದಮೇಲೆ ಹೇಳ್ತೀನಿ ಇರು ನಿನಗೆ. ಈ ನಡುವೆ ಹೆಚ್ಚೋಗಿದ್ಯಾ ನೀನು, ಹೇಳಿದ ಮಾತು ಒಂಚೂರೂ ಕೇಳ್ತಾ ಇಲ್ಲ. ಓಹ್, ರಿಪ್ಲೈ ಬಂತು. ಹ್ಞೂ, ನೋಡಿದ್ದೀನಿ. ಇವನು ನನ್ನೆಲ್ಲಿ ನೋಡಿದ್ದಾನೆ? ನಾನು ಇವನ್ನ ನೋಡೇ ಇಲ್ವಲ್ಲ, ಇವನು ಯಾರು ಅಂತಲೇ ಗೊತ್ತಿಲ್ಲ. ನನ್ನ ಎಲ್ಲಿ ನೋಡಿದ್ದೀರಾ ನೀವು? ನಿಮ್ಮ ಪ್ರೊಫೈಲ್ನ ಫೋಟೋನಲ್ಲಿ. ಓಹ್ ಹೌದಾ, ನಂಗೆ ಗೊತ್ತೇ ಇರಲಿಲ್ಲ. ಯಾವುದು ನಿಮ್ಮದು? ನಂದು ಬೆಂಗಳೂರು. ನಿಮ್ದು ಯಾವ ಊರು? ಅಯ್ಯೋ, ಈ ಮೆಸೇಜಸ್ ಸೌಂಡ್ ಬೇರೆ. ಇರು, ಸೈಲೆಂಟಿಗೆ ಹಾಕೊಂಡ್ಬಿಡೋಣ. ನಮ್ಮದು ಚಿಕ್ಕಮಗಳೂರು. ಓಹ್ ಸೂಪರ್. ಯಾಕೋ ಮೆಸೇಜ್ ಮಾಡೋಕ್ಕೆ ಬೇಜಾರು. ನಾನು ನಿಮಗೆ ಫೋನ್ ಮಾಡಲಾ? ಇವನು ಯಾರು? ಇವನು ಫೋನ್ ಮಾಡಲಾ ಅಂತೆಲ್ಲ ಕೇಳ್ತಾ ಇದ್ದಾನಲ್ಲ. ನೋಡೋಣ ಯಾರಿರ್ಬೋದು, ಇವನು ವಾಯ್ಸ್ ಹೆಂಗಿದೆಯೋ ನೋಡೋಣ ಇರು. ಓಕೆ, ಇನ್ಸ್ಟಾಗ್ರಾಮಲ್ಲೇ ಮಾಡಿ. ಅಯ್ಯೋ, ಹೇಳಿದ ತಕ್ಷಣ ಫೋನ್ ಮಾಡ್ತಾ ಇದ್ದಾನೆ. ಏನು ಮಾಡಲಿ, ಮಾತಾಡಲಾ ಬೇಡವಾ? ನೋಡೋಣ, ಅವನು ಯಾರು ಏನು ಅಂತ ಕೇಳೋಣ. ಅವ್ನ ವಾಯ್ಸ್ ಹೆಂಗಿದೆ ಕೇಳೋಣ. ಯಾರು ನಂಗೆ ಗೊತ್ತಿರೋರಾಗಿದ್ದರೆ ಇನ್ನೂ ಒಳ್ಳೇದಲ್ವಾ, ಯಾರು ಅಂತ ಗೊತ್ತಾಗುತ್ತೆ. ಸರಿ, ನಾನು ಕಾಲ್ ರಿಸೀವ್ ಮಾಡ್ತೀನಿ. ಹಲೋ, ಕೇಳಿಸ್ತಿದ್ಯಾ ನನ್ನ ವಾಯ್ಸ್ ನಿಮಗೆ? ಹಾಂ, ಕೇಳಿಸ್ತಾ ಇದೆ, ಹೇಳಿ. ವಾವ್, ನಿಮ್ಮ ವಾಯ್ಸ್ ತುಂಬ ಸ್ವೀಟ್ ಆಗಿದೆ ರೀ. ಹಾಂ ಹೌದಾ, ಅದು ನಂಗೆ ಗೊತ್ತು. ಥ್ಯಾಂಕ್ಸ್ ಎನಿವೇಸ್. ಮತ್ತೆ ಏನು ಮಾಡ್ತಾ ಇದ್ದೀರಾ ಇವಾಗ? ನಾನು ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೀನಲ್ಲ. ಅದಲ್ಲ ರೀ, ನೀವು ಏನು ಓದ್ತಾ ಇದ್ದೀರೋ ಅಥವಾ ಕೆಲಸ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ದು. ಓಹ್ ಅದಾ, ನಾನಿವಾಗ SSLC. ಓಹ್ ನೈಸ್. ನೀವೇನು ಮಾಡ್ತಿದ್ದೀರಾ? ನಾನು ಕಾಲೇಜಿಗೆ ಹೋಗ್ತಾ ಇದ್ದೀನಿ. ಓಹ್ ಹೌದಾ. ಮತ್ತೆ ಹೇಳ್ಬೇಕ್ರಿ ನೀವೇ. ನಿಮ್ಮ ಮನೇಲಿ ಯಾರ್ಯಾರಿದ್ದೀರಾ? ನಮ್ಮ ಮನೇಲಿ ನಾನು, ಅಪ್ಪ, ಅಮ್ಮ. ಮತ್ತು ನಿಮ್ಮ ಮನೆಯಲ್ಲಿ? ಓಹ್ ಹೌದಾ, ನಮ್ಮ ಮನೇಲಿ ನಾನು, ಅಪ್ಪ, ಅಮ್ಮ, ತಂಗಿ, ತಮ್ಮ. ಓಹ್, ತಮ್ಮ ತಂಗಿನೂ ಇದ್ದಾರಾ ನಿಮಗೆ? ಹೌದು, ತಮ್ಮ ತಂಗಿನೂ ಇದ್ದಾರೆ. ನಿಮಗೆ ಬೇಜಾರಾಗಲ್ಲ ಹಾಗಾದರೆ? ನಮ್ಮ ಮನೇಲಿ ನಾನೊಬ್ಬಳೇ, ಅಪ್ಪ ಅಮ್ಮ ಬಿಟ್ಟರೆ ಜೊತೆಗೆ ಆಡೋಕ್ಕೆ ಮಾತಾಡೋಕ್ಕೆ ಯಾರೂ ಇಲ್ಲ. ನಿಮ್ಗಾರು ಜಗಳ ಆಡೋದಕ್ಕೆ, ಆಟ ಆಡೋದಕ್ಕೆ, ಏನಾದ್ರು ಹೇಳ್ಕೊಳ್ಳೋದಕ್ಕೆ ನಿಮ್ಮ ತಮ್ಮ ತಂಗಿ ಎಲ್ಲರೂ ಇದ್ದಾರೆ. ಲಕ್ಕಿ ನೀವು ಬಿಡಿ. ಅಯ್ಯೋ, ಅದಕ್ಕೆ ಯಾಕ್ರಿ ಬೇಜಾರಲ್ಲಿ ಮಾತಾಡ್ತೀರಾ? ಇನ್ಮೇಲೆ ನಾನು ಇರ್ತೀನಲ್ಲ, ನನ್ನ ಜೊತೆಗೆ ಮಾತಾಡಿ, ನನ್ನ ಹತ್ರನೇ ಹೇಳ್ಕೊಳ್ಳಿ. ನಿಮ್ಮ ಜೊತೆಗೆ ನಾನು ಯಾಕೆ ಮಾತಾಡಬೇಕು? ನಾನು ಯಾಕೆ ನಿಮ್ಮ ಹತ್ರ ಹೇಳ್ಕೋಬೇಕು? ಯಾಕೆ ಅಂದರೆ, ಇವಾಗ ಯಾಕೆ ಮಾತಾಡ್ತಿದ್ದೀರಾ ನನ್ನ ಜೊತೆ ಮತ್ತೆ ನೀವು? ನಾನು ಫೋನ್ ನೋಡೋಣ ಟೈಮ್ ಪಾಸ್ಗೆ ಅಂತ ರೂಮ್ಗೆ ಬಂದೆ. ಅಷ್ಟರಲ್ಲಿ ನಿಮ್ಮ ಮೆಸೇಜ್ ಬಂತಲ್ಲ, ಅದಕ್ಕೆ ಯಾರು ನೋಡೋಣ ಗೊತ್ತಿರೋರು ಇರಬೇಕು ಅಂತ ರಿಪ್ಲೈ ಮಾಡಿದೆ. ನನ್ನ ಬಗ್ಗೆ ಇವಾಗ ನಿಮಗೆ ಗೊತ್ತಾಯ್ತು ಅಲ್ವಾ? ಸೊ ಇನ್ಮೇಲೆ ನಾನು ನಿಮಗೆ ಗೊತ್ತಿರೋನೇ ಅಲ್ವಾ? ಇನ್ಮೇಲೆ ನನ್ನ ಜೊತೆಗೆ ಮಾತಾಡ್ಬೋದಲ್ಲ ನೀವು? ಮಾತಾಡ್ಬೋದು. ನಾನು ಯೋಚನೆ ಮಾಡ್ತೀನಿ ಇದ್ರ ಬಗ್ಗೆ. ನೀವು ನನ್ನ ಜೊತೆ ಮಾತಾಡೋದಾದರೆ ನಾಳೆ ನೀವು ನನಗೆ ಫೋನ್ ಮಾಡಬೇಕು, ಸರಿನಾ? ನಾನಿನ್ನೂ ನಿಮ್ಮ ಜೊತೆಗೆ ಮಾತಾಡಬೇಕಾ ಬೇಡವಾ ಅಂತಲೇ ಡಿಸೈಡ್ ಮಾಡಿಲ್ಲ. ಆಗಲೇ ಫೋನಲ್ಲಿ ಮಾತಾಡೋದ್ರ ಬಗ್ಗೆ ಹೇಳ್ತಿರಲ್ಲ. ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ, ನೀವು ನನ್ನ ಫ್ರೆಂಡ್ ಅಂತ ಒಪ್ಕೊತೀರಾ, ನನ್ನ ಜೊತೆಗೆ ಮಾತಾಡೇ ಆಡ್ತೀರಾ ಅಂತ. ಹೌದಾ, ಅದು ಹೇಗೆ ಹೇಳ್ತೀರಾ? ಅದು ಹಾಗೆ. ಸರಿ, ನಾಳೆ ಫೋನ್ ಮಾಡಿ ಆಯಿತಾ? ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ನಿಮ್ಮ ಫೋನ್ಗೆ. ಓಕೆ ಬಾಯ್. ರೀ, ಶಾಲು ಈ ನಡುವೆ ಜಾಸ್ತಿ ಫೋನ್ ನೋಡೋಕ್ಕೆ ಶುರು ಮಾಡಿದ್ದಾಳೆ. ಅದೇನು ನೋಡ್ತಾಳೋ, ಅದೇನು ಮಾಡ್ತಿದ್ದಾಳೋ. ಟೆಸ್ಟ್ ಪೇಪರ್ ಕೊಟ್ಟಿದ್ದಾರೆ ಸ್ಕೂಲಲ್ಲಿ ಇವತ್ತು. ಕೊಟ್ಟಿಲ್ಲ ಅಂತ ಸುಳ್ಳು ಹೇಳಿದ್ಲು ರೀ. ನಿಂಗೆ ಯಾರಮ್ಮ ಹೇಳಿದ್ದು ಪೇಪರ್ ಕೊಟ್ಟಿದ್ದಾರೆ ಅಂತ? ಭಾವನಾ ಹೇಳಿದ್ಲು. ಹಾಲು ತೊಗೊಂಡು ಬರೋಣ ಅಂತ ಡೈರಿ ಹತ್ರ ಹೋಗ್ತಾ ಇದ್ದೆ, ಅವಳು ಬಂದಿದ್ಲು ಅಲ್ಲಿಗೆ, ಅವಾಗ ಹೇಳಿದ್ಲು ರೀ. ಓ ಹೌದಾ, ಸರಿ, ನಾನು ವಿಚಾರಿಸ್ತೀನಿ. ನೀನು ಜಾಸ್ತಿ ತಲೆ ಕೆಡ್ಸ್ಕೊಂಬೇಡ. ಇನ್ನೂ ಸ್ಕೂಲ್ 15 ದಿನ ರಜೆ ಅಲ್ವಾ? ನಾನು ಮಾತಾಡ್ತೀನಿ ಅವಳ ಹತ್ರ, ಆಯಿತಾ? ಏನು ಮಾತಾಡ್ತಿರೋ ಏನೋ. ಈ ನಡುವೆ ಮಾರ್ಕ್ಸ್ ಎಲ್ಲ ಕಡಿಮೆ ತೆಗಿತಿದ್ದಾಳಂತೆ ಟೆಸ್ಟಲ್ಲೆಲ್ಲನೂ. ಪೇರೆಂಟ್ಸ್ ಸೈನ್ ಮಾಡಿಸ್ಕೊಂಡು ಬರೋದಕ್ಕೆ ಹೇಳಿದರೆ ಟೆಸ್ಟ್ ಪೇಪರ್ಗೆ ಸ್ಕೂಲಲ್ಲಿ ಇವಳು ನಿಮ್ಮ ಸೈನ್ನ ಅವಳೇ ಹಾಕ್ಕೊಂಡು ಹೋಗಿ ಕೊಡ್ತಾ ಇದ್ದಾಳಂತೆ. ನನಗೆ ಯಾಕೋ ಇವಳು ತುಂಬ ಯೋಚನೆ ಮಾಡ್ತಾ ಇದ್ದಾಳೆ ರೀ.
ಸರಿ, ಇನ್ಮೇಲೆ ನಾನೇ ಅವಳನ್ನ ವಿಚಾರಿಸ್ಕೊತೀನಿ, ನೀನೇನು ತಲೆ ಕೆಡಿಸ್ಕೊಬೇಡ. ಮಾತ್ರೆ ತೊಗೊಂಡಿಯಾ? ಟೈಮ್ ಆಯಿತು, ನಡಿ ಮಲ್ಕೋ. ನಾನು ಮಾತಾಡ್ತೀನಿ ಅವಳ ಹತ್ರ, ಯೋಚನೆ ಮಾಡಬೇಡ ನೀನು. ತೊಗೊಬೇಕು ಇವಾಗ. ಸರಿ, ನೀವು ಮಲ್ಕೊಳ್ಳಿ, ನಾನು ಬರ್ತೀನಿ. ಶಾಲು 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 ಎದ್ದೇಳು ಬಂಗಾರ. ಎಷ್ಟು ನಿದ್ದೆ ಮಾಡೋದು? ಸೂರ್ಯ ನೆತ್ತಿ ಮೇಲೆ ಬಂದಾಯಿತು. ಹೋಗಮ್ಮ, ಇಷ್ಟು ಬೇಗ ಎದ್ದೇಳಿಸ್ಬೇಡ ನಿನ್ನನ್ನು. ನಾನು ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊತೀನಿ. ಸೂರ್ಯ ನೆತ್ತಿ ಮೇಲೆ ಬಂದ. ಹೆಣ್ಮಕ್ಳು ಇಷ್ಟ ತನಕ ಮಲ್ಕೊತಾರೆ ಮಗಳೇ. ಎದ್ದೇಳು ಕಂದ. ಹಾಂ ಪ್ಲೀಸ್ ಅಮ್ಮ, ಎದ್ದೇಳು ಶಾಲು. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ವಲ್ಲ ನೀನು. ಎದ್ದು ಏನು ಮಾಡಬೇಕಮ್ಮ? ಹೆಂಗಿದೆ ಸ್ಕೂಲ್ ರಜಾ? ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋತೀನಿ ಬಿಡಮ್ಮ. ಎದ್ದೇಳೆ ಸೋಂಬೇರಿ. ಬೆಳಗ್ಗೆ ಬೆಳಗ್ಗೆನೆ ಬೈಬಾರ್ದು ಅಂದರೆ ಅತಿ ಆಯಿತು ನಿಂದು. ಸ್ಕೂಲ್ ರಜಾ ಇದ್ದರೆ ಲೇಟಾಗಿ ಎದ್ದೇಳಬೇಕು ಅಂತ ಯಾರು ಹೇಳಿದ್ರು ನಿನಗೆ? ಅಯ್ಯೋ ಏನಮ್ಮ ನಿಂದು ಬೆಳಗ್ಗೆ ಬೆಳಗ್ಗೆನೆ. ಕಮಲ, ಯಾಕೆ ಆ ಮಗುನ ಬೆಳಗ್ಗೆನೆ ಬೈತೀಯಾ? ರೀ, ನೀವು ಮುದ್ದು ಮಾಡಿ ಮಾಡಿನೇ ಅವಳು ಹಾಳಾಗ್ತಾ ಇರೋದು ಅಷ್ಟು. ನೋಡಪ್ಪ, ಅಮ್ಮ ಯಾವಾಗಲೂ ಬೈತಾನೇ ಇರುತ್ತೆ. ಬೆಳಗ್ಗೆ ಬೆಳಗ್ಗೆನೆ ನನ್ನ ಮೂಡೆಲ್ಲ ಹಾಳು ಮಾಡ್ತು ಅಮ್ಮ. ನನ್ನ ಮಗಳಿಗೆ ಬೈಬೇಡ ಕಮಲ. ಬಾ ಮಗಳೇ, ನಾವು ವಾಕ್ ಹೋಗಿ ಬರೋಣ. ನಿನಗೂ ಮೈಂಡ್ ಫ್ರೆಶ್ ಆಗುತ್ತೆ. ನಮ್ಮ ತೋಟನ ಒಂದು ರೌಂಡು ಸುತ್ಕೊಂಡು ಬರೋಣ ಬಾ. ಸರಿಯಪ್ಪ. ಮುಖ ಯಾಕೆ ಇನ್ನೂ ಹಂಗೆ ಇಟ್ಕೊಂಡಿದ್ಯಾ ಬಂಗಾರಿ? ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಬಾ. ಸರಿಯಪ್ಪ, ಆಯಿತು. ಕಮಲ, ನಾನು ಅವಳ ಹತ್ರ ಮಾತಾಡ್ತೀನಿ. ನೀನು ಜಾಸ್ತಿ ಬೈಯೋಕೆ ಹೋಗ್ಬೇಡ, ನಾನು ಅವಳನ್ನ ನೋಡ್ಕೊತೀನಿ. ಎದ್ದೇಳೋದಿದೆ ತಪ್ಪಾರಿ. ನೋಡಿ ಎಷ್ಟು ಆಡ್ತಾಳೆ ಅಷ್ಟಕ್ಕೇನೆ. ಇಷ್ಟೊತ್ತು ಮಲಗಿದ್ದಾಳೆ. ನಾನು ಬೇಗ ಎದ್ದೇಳ್ಸೋದು ಬೇಡ, ಸ್ಕೂಲ್ ರಜೆ ಇದೆ ಅಂದಲ್ಲ ಅಂತ ಇಷ್ಟೋ ತನಕ ನೋಡಿ ಸುಮ್ಮನಿದ್ದು ಇವಾಗ ಎದ್ದೇಳ್ಸಕ್ಕೆ ಬಂದಿದ್ದೀನಿ. ಅಷ್ಟಕ್ಕೆ ಕೋಪ ಮಾಡ್ಕೊತಾಳಲ್ಲ ರೀ. ಅಪ್ಪ, ನಾನು ರೆಡಿ, ಬಾ ಹೋಗೋಣ. ಸರಿ, ನಾನು ಅವಳ ಜೊತೆ ಮಾತಾಡ್ತೀನಿ. ನೀನು ಅದೇನು ಕೆಲಸ ಇದೆಯೋ ನೋಡ್ಕೊ ಹೋಗು. ಮಗಳೇ. ಏನಪ್ಪ? ಈ ವರ್ಷ ನೀನು SSLC ಅಲ್ವಾ? ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ನೀನೇನಾಗಬೇಕು ಅಂದ್ಕೊಂಡಿದ್ಯಾ? ನಾನು ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ದೀನಿ. ಅದು ನನಗೂ ಗೊತ್ತು. ನನ್ನ ಮಗಳು ಮುಂದೆ ಚೆನ್ನಾಗಿ ಓದಿ ಒಳ್ಳೆ ಡಾಕ್ಟರ್ ಆಗ್ತಾಳೆ ಅಂತ. ಹೆಂಗೆ ಓದ್ತಿದ್ದಾಳೆ ನಮ್ಮ ಬಾವಿ ಡಾಕ್ಟ್ರು? ನಾನು ಚೆನ್ನಾಗಿ ಓದ್ತಿದ್ದೀನಿ ಅಪ್ಪ. ನನ್ನ ಮಗಳು ಅಂದಮೇಲೆ ಚೆನ್ನಾಗಿ ಓದಲೇಬೇಕು. ಗುಡ್. ಟೆಸ್ಟ್ ಯಾವುದೂ ನಡೆದಿಲ್ವ ಮಗಳೇ ಈ ನಡುವೆ? ಹಾಂ, ಯಾಕಪ್ಪ ಟೆಸ್ಟ್ ಬಗ್ಗೆ ಕೇಳ್ತಿದ್ದಾರಲ್ಲ? ಏನಾರು ಅಪ್ಪಂಗೆ ಗೊತ್ತಾಗೋಯ್ತಾ? ಯಾಕೆ ಮಗಳೇ, ಏನಾಯಿತು? ಏನು ಯೋಚನೆ ಮಾಡ್ತಾ ಇದೆಯಾ? ಅದು ಅಪ್ಪ, ಅದು ಟೆಸ್ಟ್ ಇತ್ತು, ಆದರೆ ಇನ್ನೂ ಯಾವುದೋ ಪೇಪರ್ಸ್ ಕೊಟ್ಟಿಲ್ಲ. ಯಾಕಪ್ಪ? ಏನಿಲ್ಲ ಮಗಳೇ, ಈ ನಡುವೆ ಯಾವ ಪೇಪರ್ಸ್ಗೂ ಸೈನ್ಗೆ ಬರಲಿಲ್ವಲ್ಲ ನೀನು, ಅದಕ್ಕೆ ಕೇಳಿದೆ. ಟೆಸ್ಟ್ ಯಾವುದು ಕೊಟ್ಟಿಲ್ವಾ? ತುಂಬ ದಿನ ಆಯ್ತಲ್ಲ ಅಂತ. ಅಬ್ಬ, ಸದ್ಯ ಎಲ್ಲಿ ಅಪ್ಪನಿಗೆ ಟೆಸ್ಟ್ ಪೇಪರ್ಸ್ ಬಗ್ಗೆ ಗೊತ್ತಾಗೋಯ್ತು ಅಂದ್ಕೊಂಡೆ. ಓ ಹೌದಾ, ಸರಿ ಅಪ್ಪ. ನೋಡು ಮಗಳೇ, ಈ ವರ್ಷ ನೀನು ಟಾಪರ್ ಆಗಬೇಕು ಸ್ಕೂಲ್ಗೆ. ಅದಕ್ಕೆ ನಿನಗೆ ಈ ವರ್ಷ ಏನಾದ್ರು ಚೆನ್ನಾಗಿ ಓದಿ ನೀನು ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡಿದ್ರೆ ಐಫೋನ್ ಕೊಡಿಸ್ತೀನಿ, ಓಕೆನಾ? ಹಾಂ, ಐಫೋನ್ ಕೊಡಿಸ್ತೀಯ ಅಪ್ಪ? ನಾನು ಚೆನ್ನಾಗಿ ಓದ್ತೀನಿ, ಈ ವರ್ಷ ನಾನೇ ಟಾಪರ್ ಆಗ್ತೀನಿ, ಗ್ಯಾರಂಟಿ. ಬರೀ ಅಷ್ಟೇ ಅಲ್ಲ, ಅಮ್ಮ ಹೇಳ್ದಂಗೂ ಕೇಳ್ಬೇಕು ಮಗಳೇ. ಬೇಜಾರು ಮಾಡಬಾರ್ದು ಅಮ್ಮನಿಗೆ. ನಿನಗೂ ಗೊತ್ತಾ ಅಲ್ವಾ ಅವಳಿಗೆ ಹೆಲ್ತ್ ಇಶ್ಯೂ ಇದೆ ಅಂತ. ಅವಳಿಗೂ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ, ಮೂಡ್ ವೇರಿಯೇಷನ್ ಆಗುತ್ತೆ, ಟ್ಯಾಬ್ಲೆಟ್ಸ್ ತೊಗೊತಾ ಇರ್ತಾಳೆ, BP ವೇರಿಯೇಷನ್ ಆಗುತ್ತೆ, ಬೇಗ ಕೋಪ ಬರುತ್ತೆ. ನೀನು ದೊಡ್ಡವಳು ಆಗ್ತಿದ್ಯಾ, ಅಮ್ಮನ ಹತ್ರ ಹೇಳ್ಕೊಂಡು ಯಾವ ಕೆಲಸನೂ ಮಾಡಬಾರ್ದು. ನಿನ್ನ ಕೆಲಸ ನೀನು ಮಾಡಿ ಅಮ್ಮಂಗೆ ಹೆಲ್ಪ್ ಮಾಡಬೇಕು, ನಿನ್ನ ಕೆಲಸನೂ ನೀನು ಮಾಡ್ಕೊಬೇಕು. ಇನ್ನೂ ಎಷ್ಟು ದಿನ ಅಂತ ಡಿಪೆಂಡ್ ಆಗ್ತೀಯಾ? ನೀನು ಇಷ್ಟು ದೊಡ್ಡವಳಾಗಿದೆಯಾ ಅಲ್ವಾ? ಅಮ್ಮಂಗೆ ಬೇಜಾರು ಮಾಡುವಂಥ ಕೆಲಸ ಮಾಡಬಾರ್ದು ಮಗಳೇ ಯಾವತ್ತೂ. ಸರಿ ಅಪ್ಪ, ಇನ್ಮೇಲೆ ಅಮ್ಮಂಗೆ ಬೇಜಾರು ಮಾಡಲ್ಲ. ಅಮ್ಮಂಗೆ ನಾನು ಏನಾದ್ರು ಹೆಲ್ಪ್ ಮಾಡ್ತೀನಿ ಕೆಲಸದಲ್ಲಿ, ಆಯಿತಾ? ಸರಿ ಬಾ, ನಿಂಗೆ ಎಳ್ನೀರು ಕಿತ್ಕೊಡ್ತೀನಿ, ಕುಡ್ಕೊಂಡು ಮನೆಗೆ ಹೋಗೋಣ. ಹಂಗೆ ಅಮ್ಮಂಗೆ ಒಂದೆರಡು ತೊಗೊಂಡು ಹೋಗೋಣ. ಸರಿ ಅಪ್ಪ, ಆಯಿತು. ಕಮಲಾ, ಆಯ್ತಾ ನಾಷ್ಟಕ್ಕೆ ರೆಡಿ ಮಾಡಿದ್ದು? ಅಯ್ಯೋ ಇಲ್ಲ ರೀ, ನೀವು ಆ ಕಡೆ ಹೋದ್ರಿ, ಇಲ್ಲಿ ಗ್ಯಾಸ್ ಖಾಲಿ ಆಗೋಗಿದೆ. ಅಯ್ಯೋ ಹೌದಾ? ಇನ್ನೊಂದು ಸಿಲಿಂಡ್ರ್ ಇದೆ ಅಲ್ವಾ? ಬುಕ್ ಮಾಡಿದ್ದೆ ಅಲ್ವಾ ಮೊನ್ನೆನೇ? ಹ್ಞೂ ರೀ, ಇದೆ. ಅದನ್ನೇ ಚೇಂಜ್ ಮಾಡಬೇಕು. ನಾನು ಎತ್ಕೊಂಬರೋಣ ಅಂದ್ಕೊಂಡೆ, ಆದರೆ ನನ್ನ ಕೈಲಿ ಆಗಲಿಲ್ಲ. ನೀವು ಬರೋ ತನಕ ಕಾಯ್ಕೊಂಡಿದ್ದು, ಆಮೇಲೆ ತೆಗ್ಸೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ. ನಿಧಾನಕ್ಕೆ ಅಡುಗೆ ಮಾಡಮ್ಮ. ನಾನು ಅಪ್ಪ ಎಳ್ನೀರು ಕುಡ್ಕೊಂಬಂದ್ವಿ, ನಿನಗೂ ತೊಗೊಂಡು ಬಂದಿದ್ದೀವಿ. ನೀನು ಎಳ್ನೀರು ಕುಡಿ, ಆಮೇಲೆ ಅಡುಗೆ ಮಾಡಿದ್ರೆ ಆಯಿತು. ಹ್ಞೂ ಕಮಲಾ, ಎಳ್ನೀರನ್ನ ಕೊಚ್ಕೊಡ್ತೀನಿ, ಕುಡಿ ನೀನು ಒಂದೆರಡನ್ನ. ಸರಿ ಆಯಿತು ರೀ, ನೀವು ಸ್ವಲ್ಪ ಈ ಸಿಲಿಂಡ್ರನ್ನ ಚೇಂಜ್ ಮಾಡಿಬಿಡಿ.
ಹೌದು ಅಪ್ಪ, ಈ ಗ್ಯಾಸು ಹೇಗೆ ಫಿಲ್ ಮಾಡ್ತಾರೆ? ಓ ಅದಾ, ಹೇಳ್ತೀನಿ ಕೇಳು ಮಗಳೇ. ಕಚ್ಚಾ ತೈಲ ಇರುತ್ತಲ್ಲ, ಅದರಿಂದ ಗ್ಯಾಸು, ಪೆಟ್ರೋಲು, ಈ ಡೀಸೆಲ್ನ ಎಲ್ಲನೂ ತಯಾರಿಕೆ ಮಾಡ್ತಾರೆ. ಈ ಕಚ್ಚಾ ತೈಲ ಎಲ್ಲಿ ಸಿಗುತ್ತೆ ಅಪ್ಪ? ಮೊದಲಿಗೆ ಭೂಮಿ ಒಳಗಿಂದ ತೆಗೆಯುವಂಥ ತೈಲನೇ ಕಚ್ಚಾ ತೈಲ. ಅದನ್ನು 370 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಬಿಸಿ ಮಾಡ್ತಾರೆ. ಅದರಿಂದ ಬಂದಂಥ ಆವಿ ದೊಡ್ಡ ದೊಡ್ಡ ಟವರ್ ಥರದ ಕಂಟೈನರ್ಸ್ಗಳಲ್ಲಿ ಶೇಖರಣೆ ಮಾಡ್ತಾರೆ. ಭಾರ ಇರೋವಂಥ ವಸ್ತು ಕೆಳಗಡೆ ಉಳಿದು, ಭಾರ ಇಲ್ಲದೆ ಇರೋ ವಸ್ತು ಮೇಲ್ ಶೇಖರಣೆ ಆಗುತ್ತೆ. ಓ, ಆಮೇಲೆ? ಮೊದಲಿಗೆ ಪೆಟ್ರೋಲಿಯಂ ಗ್ಯಾಸು ಅಂದರೆ ಸಿಲಿಂಡರ್ ತುಂಬ್ತಾರಲ್ಲ, ಆ ಗ್ಯಾಸ್ ಸಿಗುತ್ತೆ. ಆಮೇಲೆ ಸಿಗೋದು ಗ್ಯಾಸೋಲಿನ್ ಅಂದರೆ ಪೆಟ್ರೋಲ್ ಗಾಡಿಗಳಿಗೆ ಅಂತ ತುಂಬಿಸ್ತಾರಲ್ಲ ಅಂಥದ್ದು ಪೆಟ್ರೋಲು. ಅದಾದಮೇಲೆ ಸಿಗೋದು ನ್ಯಾಫ್ತಾ. ಇದನ್ನು ಬಾಟಲ್ ತಯಾರಿಸೋಕ್ಕೆ ಯೂಸ್ ಮಾಡ್ತಾರೆ. ಓ, ನೆಕ್ಸ್ಟ್ ಪ್ರೋಸೆಸ್ ಏನಪ್ಪ? ಆಮೇಲೆ ಏನು ಸಿಗುತ್ತೆ? ಆಮೇಲೆ ಸಿಗೋದೆ ಪ್ಯಾರಾಫಿನ್. ಇದನ್ನು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಹಾಗೆ ರಾಕೆಟ್ಸ್ಗೆ ಯೂಸ್ ಮಾಡ್ತಾರೆ. ಇದಾದಮೇಲೆ ಸಿಗೋದು ಡೀಸೆಲು. ಡೀಸೆಲ್ ಆದಮೇಲೆ ಸಿಗೋದು ಫ್ಯೂಯಲ್ ಆಯಿಲು. ಈ ಫ್ಯಾಕ್ಟ್ರೀಸಲ್ಲಿ ಯೂಸ್ ಮಾಡ್ತಾರೆ. ಆಮೇಲೆ ಫ್ಲೈಟ್ಸ್ಗಳಿಗೆ ಯೂಸ್ ಮಾಡ್ತಾರೆ. ಫ್ಲೈಟ್ ಅಂದರೆ ಏರೋಪ್ಲೇನ್, ಆ ಥರ ಫ್ಲೈಟ್ಸ್ಗಳಿಗೆ ಯೂಸ್ ಮಾಡ್ತಾರೆ. ಆಮೇಲೆ ಸಿಗೋದು ಎಂಜಿನ್ ಆಯಿಲ್. ಅದನ್ನು ಲೂಬ್ರಿಕೇಷನಲ್ಲಿ ಯೂಸ್ ಆಗುತ್ತೆ. ಅದಾದಮೇಲೆ ಸಿಗೋದೆ ತಾರು. ಈ ತಾರ್ ಅಂದರೆ ರೋಡ್ನ ಮಾಡೋದಕ್ಕೆಲ್ಲ ಹಾಕ್ತಾರಲ್ಲ, ಅದಾ ಅಪ್ಪ? ಹೌದು ಮಗಳೇ, ಅದೇ. ಓಕೆ ಫ್ರೆಂಡ್ಸ್, ಈ ಕತೆ ಮುಂದುವರಿಯುತ್ತೆ. ನಾವು ಹೇಳಿದ ಇನ್ಫಾರ್ಮೇಷನಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ನಮ್ಮ ಕತೆ ಹೇಗನ್ನಿಸ್ತು ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ನಮ್ಮ ಕಮೆಂಟ್ ಸೆಕ್ಷನಲ್ಲಿ. ಆಮೇಲೆ ಏನಾದರೂ ಚೇಂಜಸ್ ಇದ್ದರೆ ದಯವಿಟ್ಟು ಹೇಳಿ. ಸ್ಟೋರಿ ನೋಡೋದಷ್ಟೇ ಅಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ರಿಗೂ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.